ನಮಸ್ಕಾರ, ನಾನು ಬಸವರಾಜ್. ಇವತ್ತು ಕೆಂಪೇಗೌಡರ ಜಯಂತಿ ಕರೆದು ಕುಮಾರಣ್ಣನ ಚೇಲಾಗಳು ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ರೆ, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದಾ? ನಾಡಪ್ರಭು ಕೆಂಪೇಗೌಡರ 517ನೆಯ ಜಯಂತಿ ನಡೀತಿದೆ. ಒಂದು ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಥವಾ ಪ್ರಮುಖ ಅತಿಥಿ ಹಾಲಿ ಶಾಸಕರಾಗಿರಬೇಕು. ಜೊತೆಯಲ್ಲಿ ಆ ಕಾರ್ಯಕ್ರಮ ಸಾಂಗವಾಗಿ ನಡಿಬೇಕು. ಪ್ರತಿಭಾ ಪುರಸ್ಕಾರ ಇರಬೇಕು. ಒಂದಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಕೊಟ್ಟು ಅವರ ಬೆನ್ನು ತಟ್ಟಬೇಕು. ಕಾರ್ಯಕ್ರಮದ ಒಂದು ರೀತಿ ನೀತಿ ನಿಯಮಗಳು ಈ ಥರ ಇರುತ್ತೆ. ಆದರೆ ಒಬ್ಬ ಶಾಸಕನಿಗೆ ನೀನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ಆತನ ವಿರುದ್ಧ ಘೋಷಣೆಗಳನ್ನು ಕೂಗಿ ಆತನನ್ನ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲಿ ಇರದಂತೆ ನೋಡಿಕೊಳ್ಳುವ ಪ್ರಯತ್ನಗಳು ಕಣ್ಣಿಗೆ ಕಾಣುವಂತೆ ಯಾರೇ ಮಾಡಿದ್ರು ಭಾರತೀಯ ನ್ಯಾಯ ಸಂಹಿತೆ BNS ಅಡಿಯಲ್ಲಿ ಸಾರ್ವಜನಿಕ ಸೇವಕನಿಗೆ ಅಥವಾ ಸಾರ್ವಜನಿಕ ಗೌರ್ಮೆಂಟ್ ನೌಕರನಿಗೆ ಆತನ ಸೇವೆಗೆ ಅಡ್ಡಿಪಡಿಸಿದ ಅಡಿಯಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬಹುದು. ನಂಬರ್ 1, ಅಕ್ರಮ ದಿಗ್ಬಂಧನ BNS 126 ಅಡಿಯಲ್ಲಿ ಸಂಬಂಧಪಟ್ಟವರನ್ನ ಶಿಕ್ಷೆಗೆ ಒಳಪಡಿಸಬಹುದು, ವಿಚಾರಣೆಗೆ ಒಳಪಡಿಸಬಹುದು. ಪೊಲೀಸರಿಗೆ ಸಂಬಂಧಿಸಿದ ವಿಚಾರ. ಇದಿಷ್ಟೇ ಅಲ್ಲ, ಕಾನೂನು ಬಾಹಿರ ಕೂಟ ಮತ್ತು ಗಲಭೆಯನ್ನ ಸೃಷ್ಟಿಸಲೆಂದೇ ಈ ಕಾನೂನು ಬಾಹಿರ ಕೂಟವನ್ನ ಏರ್ಪಡಿಸಿಕೊಂಡಂತವ್ರು ಯಾರಿದ್ದಾರೆ ಅವರ ವಿರುದ್ಧ BNS 189 ಪ್ಲಸ್ BNS 191 ಅಡಿಯಲ್ಲಿ ಕೇಸು ದಾಖಲಿಸಿಕೊಳ್ಳಬಹುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಯಾರಿದ್ದಾರೆ ಅವ್ರು ಸಂಬಂಧಪಟ್ಟ ತನಿಖಾಧಿಕಾರಿಗಳು ಆ ಠಾಣಾ ವ್ಯಾಪ್ತಿಗೆ ಬರುವಂತಹ ಜಾಗದಲ್ಲಾಗಿತ್ತು. ಇದಲ್ಲದೆ ಸಾರ್ವಜನಿಕ ಆದೇಶವನ್ನ ಉಲ್ಲಂಘಿಸಿದ ಅಡಿಯಲ್ಲಿ BNS ಕಾಯ್ದೆ ಅಡಿ ಸೆಕ್ಷನ್ ಅಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು. ಇದೆಲ್ಲವನ್ನು ಯಾಕೆ ಹೇಳಿದ್ದು ಅಂದ್ರೆ, ಒಂದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಹಾಲಿ ಶಾಸಕ ಅವರದ್ದೇನೇ ಇರಬಹುದು, ಟೀಕೆ ಟಿಪ್ಪಣಿಗಳೇನೇ ಇರಬಹುದು. ಯಾಕಂದ್ರೆ ಇಲ್ಲಿ ನೋಡಿ ತುಂಬಾ ಸ್ಪಷ್ಟವಾಗಿ ಅನ್ಸೋದು, ಕೆಂಪೇಗೌಡರ ಜಯಂತಿ ಏನಿದೆ ಅದು ಒಂದು ಸಮಾಜದ, ಒಂದು ಜಾತಿಯ ಜಯಂತಿ ಅಲ್ಲ. ಕೆಂಪೇಗೌಡರು ನಾಡಪ್ರಭು ಅನ್ನೋದೇ ಆದ್ರೆ ಅವರು ನಾಡಿಗೆ ಪ್ರಭು, ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಜನಾಂಗಕ್ಕೆ ಪ್ರಭು ಅಲ್ಲ. ಮತ್ತೆ ತುಂಬಾ ಸಂಕುಚಿತವಾಗಿ ಆ ಕಾರ್ಯಕ್ರಮವನ್ನು ನೋಡೋದೇ ಆದ್ರೆ, ಆ ಕಾರ್ಯಕ್ರಮದಲ್ಲಿ ನಡೆದಂತಹ ಬೆಳವಣಿಗೆಗಳು, ಹೈಡ್ರಾಮಾಗಳನ್ನು ನೋಡಿದ್ದೇ ಆದ್ರೆ ಇಂಥದ್ದೊಂದು ಪ್ರಶ್ನೆ ಉದ್ಭವಿಸುತ್ತೆ. ಕೆಂಪೇಗೌಡರ ಜಯಂತಿಯ ದಿನವೇ ಯಾಕೆ ಪ್ರದೀಪ್ ಈಶ್ವರ್ ಅವರ ವಿರುದ್ಧ JDS ಕಾರ್ಯಕರ್ತರು ಅಥವಾ ಒಂದು ಸಮಾಜದ ಅಭಿಮಾನಿಗಳು ಅಥವಾ ಸೋತಂತಹ ಯಾರಿದ್ರಲ್ಲ ಎದುರಾಳಿ, ಪ್ರದೀಪ್ ಈಶ್ವರ್ ಅವರ ಎದುರಾಳಿ, ಅವರ ಬೆಂಬಲಿಗರು ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ. ನೀವು ಇಲ್ಲಿರಬಾರ್ದು, ಕೆಳಗಿಳಿದು ಹೋಗ್ಬೇಕು, ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗುವಂತಿಲ್ಲ. HD ಕುಮಾರಸ್ವಾಮಿ ಹಾಗೂ ಸುಧಾಕರ್ ಅವರ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಅವರ ವಿರುದ್ಧ ಕಟು ಮಾತುಗಳ ಮೂಲಕ ನಿಂದಿಸ್ತಾರೆ. ಅದನ್ನ ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳ್ತಾರೆ. ನನ್ನ ತಾಯಿ ಬಗ್ಗೆ, ನನ್ನ ಬಗ್ಗೆ, ನನ್ನ ಪತ್ನಿ ಬಗ್ಗೆ ಮಾತಾಡ್ತಾರೆ. ನಾನೊಬ್ಬ OBC ಶಾಸಕ, ನಾನು ಅಹಿಂದ ಹುಡುಗ ಅಂತೆಲ್ಲ ಹೇಳ್ತಾರೆ. ಅದು ಸೆಕೆಂಡ್ರಿ. ಆದ್ರೆ ಇಲ್ಲಿ ಕೆಂಪೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ರು ಒಂದೇನಾ? ಈ ಕಾರ್ಯಕ್ರಮದಲ್ಲಿ ಯಾಕೆ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ನೀವು ಕೆಳಗಿಳಿದು ಬರಬೇಕು, ನಮ್ಮ ನಾಯಕರಿಗೆ ಅಪಮಾನ ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಎತ್ತಿದ್ರು? ಹಾಗಿದ್ರೆ ಕೆಂಪೇಗೌಡರ ಜಯಂತಿಯ ದಿನ ಒಂದು ಸಮಾಜ, ಇದು ನಮ್ಮ ಜಯಂತಿ, ಇನ್ನುಳಿದವರ ಜಯಂತಿ ಅಲ್ಲ ಅನ್ನುವ ಸಂಕುಚಿತ ಮನೋಧೋರಣೆಯಿಂದ ವರ್ತಿಸಿದೆ ಅನ್ನೋದಾದ್ರೆ, ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರು ಕೊಟ್ಟಂತಹ ಮೆಸೇಜ್ ಏನು, ದೊಡ್ಡ ಸಮಾಜ ಅದನ್ನು ಯಾವ ರೀತಿ ಸ್ವೀಕರಿಸಿದೆ, ಚರ್ಚಿಸಬಹುದಾದ ವಿಚಾರ.
ಹಾಗಿದ್ರೆ ಒಂದು ಗೌರ್ಮೆಂಟ್ ಪ್ರೋಟೋಕಾಲ್ಗೆ ಬೆಲೆನೇ ಇಲ್ವಾ? ಏನ್ ಬೇಕಾದ್ರೂ ಮಾಡ್ಕೋಬಹುದಾ? ಹಾಗಿದ್ರೆ ಹಾಲಿ ಮುಖ್ಯಮಂತ್ರಿ ಒಬ್ಬ ಅಹಿಂದ ಹುಡುಗನ ವಿರುದ್ಧ ನಡೆದಂತಹ ವಿರೋಧವೋ ಪ್ರತಿಭಟನೆಯೋ ಇದನ್ನ ಯಾವ ರೀತಿ ನೋಡ್ತಾರೆ? ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತಾರ ಹಾಲಿ ಮುಖ್ಯಮಂತ್ರಿಗಳು? ಈ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ಒಂದ್ ವೇಳೆ ಇಲ್ಲಪ್ಪ ಅಂದ್ರೆ ಸುಮ್ಮನೆ ಪ್ರದೀಪ್ ಈಶ್ವರ್ ನಾನು ಅಹಿಂದ ಹುಡುಗ ನಾನು DK ಶಿವಕುಮಾರ್ ಅವರ ಬೆಂಬಲಿಗ ಅಂತೆಲ್ಲ ಹೇಳ್ಕೊಂಡು ಓಡಾಡ್ಬೇಕೇ ವಿನಃ ನಿಮ್ಮ ಅಹಿಂದ ಸಿದ್ಧಾಂತದ ಶಾಸಕತ್ವ ಏನಿದೆ ಆ ಶಾಸಕತ್ವಕ್ಕೆ ನಿಮ್ಮ ಮುಖ್ಯಮಂತ್ರಿಗಳು 4 ಆಣಿ ಬೆಲೆ ಕೊಡ್ತಿಲ್ಲ ಅನ್ನೋದು ಪಕ್ಕಾ ಆಗತ್ತೆ. ಜನ ಕೂಡ ನೋಡ್ತಾರೆ ಅದನ್ನ. ಎರಡನೇದ್ದು, ಅದು JDS ಕಾರ್ಯಕರ್ತರಿರಲಿ ಅಥವಾ HD ಕುಮಾರಸ್ವಾಮಿ ಅವರ ಬೆಂಬಲಿಗರಿರಲಿ ಅಥವಾ ಸುಧಾಕರ್ ಅವರ ಬೆಂಬಲಿಗರಿರಲಿ, ಒಬ್ಬ ಶಾಸಕನಿಗೆ ಕೊಡಬಹುದಾದಂತಹ ಕನಿಷ್ಠ ಗೌರವವನ್ನ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೊಡ್ತಿಲ್ಲ ಅನ್ನೋದೇ ಆದ್ರೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ, ಯಾಕಂದ್ರೆ ಇವರಲ್ಲೇ ಕೆಲವರು ಅವ್ರಿಗೆ ಓಟ್ ಹಾಕಿರ್ತಾರೆ ಪ್ರದೀಪ್ ಈಶ್ವರ್ ಅವರಿಗೆ, ಅದರಲ್ಲಿ 2 ಮಾತಿಲ್ಲ. ನಿಂದಿಸಿರುವಂಥದ್ದು, ಟೀಕಿಸಿರುವಂಥದ್ದು, ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಮಾಮೂಲಿ. ಎಷ್ಟು ಜನ ಹೇಗೆ ಬೈದ್ರು ಬೈಸ್ಕೋತೀನಿ ಅನ್ನುವಂತಹ ಪ್ರದೀಪ್ ಈಶ್ವರ್ ಅವರ ಒಂದ್ ಕಡೆ ಇದ್ರೆ, ನಮ್ಮ ನಾಯಕನಿಗೆ ಹೀಗಂದ್ರು ಅಂತ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಇರಬಾರ್ದು ಅನ್ನುವಂತಹ ಮನೋಧೋರಣೆಯಲ್ಲಿ, ಫ್ಯೂಡಲ್ ಧೋರಣೆಯಲ್ಲಿ ಒಂದಷ್ಟು ಜನ, ಯಾಕಂದ್ರೆ ಆ ಇಡೀ ಸಮಾಜ ಕೆಲಸ ಮಾಡ್ಲಿಲ್ಲ, ಯಾರೋ ಕೆಲವರು ಮಾಡಿದ್ದಾರೆ. ಹಾಗಂತ ಕುಮಾರಸ್ವಾಮಿ ಅವ್ರು ತಪ್ಪಿದ್ಯಾ? ಸುಧಾಕರ್ ಅವ್ರು ತಪ್ಪಿದ್ಯಾ? JDS ತಪ್ಪಿದ್ಯಾ? JDS ನ ಕೆಲ ಕಾರ್ಯಕರ್ತರು, ಕುಮಾರಸ್ವಾಮಿ ಅವರ ಕೆಲ ಬೆಂಬಲಿಗರು ಅಥವಾ ಸುಧಾಕರ್ ಅವರ ಕೆಲ ಬೆಂಬಲಿಗರು ಈ ರೀತಿ ಅಡಚಣೆಯನ್ನುಂಟು ಮಾಡಿದರು. ಆದ್ರೆ ನಿಂದನೆಗೊಳಗಾಗಿದ್ದು ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತೆ ಅಲ್ಲಿ ಆ ವಿಡಿಯೋಗಳನ್ನ ನೋಡಿದ್ರೆ. ಹೋಗೋ, ಇದೇ ರೀತಿಲಿ ಒಬ್ಬ ಹಾಲಿ ಶಾಸಕನಿಗೆ, ಜನಪ್ರತಿನಿಧಿಗೆ ಅಲ್ಲಿನ ಕೆಲವರು ಬೈತಾರೆ. ಆ ಕೆಲವರಲ್ಲಿ ಪುಂಡರೂ ಇರಬಹುದು, ಅವರ ವಿರುದ್ಧ ಕಠಿಣ ಕ್ರಮ ಆಗಬಹುದು, ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ನಿಜಕ್ಕೂ ಅಹಿಂದ ಹುಡುಗನಿಗೆ ತಾಕತ್ತಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಬೇಕು, ಅಥವಾ ತಮ್ಮ ಅಧಿಕಾರ ಏನಿದೆ ಆ ಅಧಿಕಾರವನ್ನು ಬಳಸಿ ತಪ್ಪಿತಸ್ಥರಿಗೆ, ಈ ಕಡೆಯವರಿರಲಿ ಆ ಕಡೆಯವರಿರಲಿ, ಒಂದು ಕಠಿಣ ಕ್ರಮ ಆಗುವಂತೆ ನೋಡಿಕೊಳ್ಳಬೇಕು. ಅಥವಾ ಅವರ ಸರ್ಕಾರ, ಅಹಿಂದ ಸರ್ಕಾರ ಆ ಕೆಲಸ ಮಾಡುತ್ತಾ ನೋಡ್ಬೇಕು. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವಾ? ಸರಿ, OBC ಹುಡುಗ ನಾನು, ಅಹಿಂದ ಹುಡುಗ ನಾನು ಅನ್ನುವಂತಹ ಪ್ರದೀಪ್ ಈಶ್ವರ್ ಅವರು, ಅವ್ರ ಮೇಲೆ ಸಾಕಷ್ಟು ಜನ ಅದೆಲ್ಲ ದಾವಣಗೆರೆಗೆ ಹೋಗ್ತಾರೆ, ಹುಚ್ಚ ಮತ್ತೇನೇನೇನೋ ಅನ್ನಿಸ್ಕೋತಾರೆ. ಯಾಕೆ ಅನ್ನಿಸ್ಕೋತಿದ್ದಾರೆ? ಅವರು ಅನಗತ್ಯವಾಗಿ ಮಾತಾಡ್ತಿದ್ದಾರಾ? ಅಥವಾ ಅವರು ಮಾತಾಡೋದೇ ಚಟ ಆಗೋಗ್ಬಿಟ್ಟಿದೆಯಾ ಅವರದ್ದು? ಯಾಕಂದ್ರೆ ಈ ಹಿಂದೆ ದೇವರಾಜ ಅರಸು ಅವರು ಈ ಸಣ್ಣ ಸಣ್ಣ ಸಮಾಜದವರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡು ಹೋದಾಗ ವಿಧಾನಸೌಧದ ಒಳಗಡೆ ಏನಾಯ್ತು? ಒಬ್ಬ ಕುರಿ ಕಾಯುವವನನ್ನ, ಒಬ್ಬ ಹೆಂಡ ಮಾರುವವನನ್ನ, ಮತ್ತೊಬ್ಬನನ್ನ, ಮಗದೊಬ್ಬನನ್ನ ಕರ್ಕೊಂಡು ಹೋದಾಗ ನಾಡಿನ ಸರ್ವಶ್ರೇಷ್ಠ ಮುಖ್ಯಮಂತ್ರಿಗಳನ್ನಿಸ್ಕೊಂಡವರೊಬ್ರು ಒಂದು ಮಾತಾಡ್ತಾರೆ. ದೊಡ್ಡ ಸಮಾಜದ ಮುಖ್ಯಮಂತ್ರಿಗಳು ಕುರಿ ಕಾಯೋರ್ನ, ಹೆಂಡ ಮಾರೋರ್ನ, ದನ ಕಾಯೋರ್ನೆಲ್ಲ ಇವನ್ ಕರ್ಕೊಂಡ್ಬಂದು ಕೂರಿಸ್ಬಿಟ್ರೆ ನಾವೆಲ್ಲಿ ಕೂತ್ಕೋಬೇಕು? ನಮ್ಮ ಸಮಾಜದ ಒಂದು ಪ್ರತೀಕ ಏನಿದೆ ಅದನ್ನ ಎಲ್ಲ ಕುರ್ಚಿಗಳಿಗೆ ಕಟ್ಟು ಬಿಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದು. ಅವೆಲ್ಲ ನಿಂದನೆಗಳನ್ನ ಸಹಿಸಿಕೊಂಡು ಆ ಬೆಂಕಿ ಬಾಣಲೆಯಲ್ಲಿ ಬೆಂದೆದ್ದು ಬಂದವರು ದೊಡ್ಡ ಹೆಸರು ಮಾಡ್ತಾರೆ. ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ಹೀಗೆ ಅಂತಹ ಚರಿತ್ರೆಯ ಪುಟಕ್ಕೆ ಸೇರೋದೇ ಆದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ಮಾತೊಂದೇ ಅಸ್ತ್ರ ಅಲ್ಲ, ಕೆಲಸದ ಮೂಲಕವೂ ಕೂಡ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ, ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ನೋಡಿ, ಈಗಲೂ
ಸಮಯ ಮೀರಿಲ್ಲ. ಇದುವರೆಗಿನ ಮಾತುಗಳು, ಟೀಕೆ, ಟಿಪ್ಪಣಿಗಳು ಏನೇ ಇರಲಿ, ಅರೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ವಾಪಸ್ ಮಾತಾಡಬಹುದು. ಆದ್ರೆ ಕುಮಾರಸ್ವಾಮಿ ನೀನು ಅಂತ ಆರಂಭದಲ್ಲೊಂದು, ಕುಮಾರಸ್ವಾಮಿ ನೀವು ಅಂತ ತಿದ್ದಿಕೊಂಡಂತಹ ಪ್ರದೀಪ್ ಈಶ್ವರ್ ಅವರು ಈಗಲೂ ತಮ್ಮ ಟೀಕೆಯ ಭಾಷೆಯನ್ನ, ಟಿಪ್ಪಣಿಯ ಭಾಷೆಯನ್ನ ಬದಲಾಯಿಸಿಕೊಂಡರೆ, ಮತ್ತಷ್ಟು ಮೊನಚು ಮಾಡಿಕೊಂಡರೆ, ಪರಿಶುದ್ಧವಾಗಿಗೊಳಿಸಿಕೊಂಡ್ರೆ ಓದ್ಕೊಂಡವರು, ಮಾತು ಗೊತ್ತಿರೋರು ಇನ್ನೂ ಚೆನ್ನಾಗೆ ಟಾಂಗ್ ಕೊಡಬಹುದು, ಕೌಂಟರ್ ಕೊಡಬಹುದು. ನಿಮಗೆ ತಟ್ಕೊಳಕ್ ಆಗೋದಿಲ್ರಿ ನಾನು ಕೌಂಟರ್ ಕೊಡಕ್ ಹೋದ್ರೆ ಅಂತ ಹೇಳುವಂತಹ ಪ್ರದೀಪ್ ಈಶ್ವರ್ ಅವರು ತಮ್ಮ ಮಾತಿನ ಮೊನಚುತನವನ್ನ ಮತ್ತಷ್ಟು ತೀಕ್ಷ್ಣವೋ ಅಥವಾ ಮತ್ತಷ್ಟು ಸ್ಪಷ್ಟವೋ ಸುಸ್ಪಷ್ಟವೋ ಕಾನೂನಿನ ಚೌಕಟ್ಟಿನ ಎಲ್ಲೆಯನ್ನ ಮೀರದಂತೆ ಮಾತಾಡಬಹುದು. ಅವರ ಘನವೆತ್ತ ಹುದ್ದೆಯ ವ್ಯಾಪ್ತಿಯ ಒಳಗಡೆ ಮಾತಾಡಬಹುದೇನೋ. ಮತ್ತೆ ಕುಮಾರಸ್ವಾಮಿ ಅವರಿಗೆ ಸವಾಲ್ ಹಾಕೋದು, ನೀವು ಬಂದು ಇಲ್ಲಿ ನಿಂತ್ಕೊಳ್ಳಿ, ವಾಚ್ಮ್ಯಾನ್ ಮತ್ತೊಂದು ಮಗದೊಂದು, ಅವು ಕೇವಲ ರಾಜಕೀಯ ಟೀಕೆ ಟಿಪ್ಪಣಿಗಳಷ್ಟೇ. ಆದ್ರೆ ಇಲ್ಲಿ ಪ್ರದೀಪ್ ಈಶ್ವರ್ ಅವರ ಒಂದು ಮಾತು ತುಂಬಾ ಪಕ್ಕ ಅನ್ಸುತ್ತೆ. ಹಾಗಿದ್ರೆ ನಾವು ಕೇವಲ ವಾಚ್ಮ್ಯಾನ್ ಆಗೋಕೆ ನಾ ಲಾಯಕ್ಕು, ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡ್ಕೊಂಡು ಅನ್ನ ತಿನ್ನೋದಕ್ಕೆ ನಾ ಲಾಯಕ್ಕು, ನಾನು ಅಹಿಂದ ಹುಡುಗ ಅನ್ನುವಂತಹ ಆಕ್ರೋಶದ ಮಾತೇನಿದೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿನ ಕಾಳಜಿ, ಕಳಕಳಿ ಮತ್ತು ಸ್ವಾಭಿಮಾನದ ಪ್ರತೀಕದಂತೆ ಅವ್ರು ಕಾಣ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವರ ಎಲ್ಲಾ ಮಾತನ್ನ ಯಾಕೆ ಬೆಂಬಲಿಸಬೇಕು, ಯಾಕೆ ಅವರ ಎಲ್ಲಾ ಮಾತನ್ನ ಪುರಸ್ಕರಿಸಬೇಕು? ಕೆಲವು ತಪ್ಪಿರುತ್ತೆ ಅವರದ್ದು. ಪ್ರದೀಪ್ ಈಶ್ವರ್ ಅವರು ಅನಗತ್ಯವಾಗಿ ಟೀಕೆ ಮಾಡೋದು, ಕುಮಾರಸ್ವಾಮಿ ಅವರು ಎಷ್ಟು ಮಾಡಿದ್ರು ಅದಕ್ಕೆ ಅಷ್ಟೇ ಟೀಕೆ ಮಾಡಿದ್ರೆ ಹಿಂದಿಯಲ್ಲಿ ಅವಾಜ್ ಆಗ್ತದೆ. ನ್ಯಾಷನಲ್ ಸ್ಟಾರ್ ಆಗ್ಬೇಕಿದ್ಯಾ ಪ್ರದೀಪ್ ಈಶ್ವರ್ ಅವರು? ಆದ್ರೆ ಅವರನ್ನ ಮಿನಿಸ್ಟ್ರು ಮಾಡುತ್ತಾ ಹಾಲಿ ಸರ್ಕಾರ? DK ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಮಾಡಿದ್ರು. ಇವತ್ತು ಅವರು ಬ್ಯಾಟ್ ಬೀಸಿರೋ ರೀತಿ ನೋಡಿದ್ರೆ, ನಾನು ಒಬ್ಬ ಒಕ್ಕಲಿಗ ನಾಯಕ DK ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದೀನಿ ಅನ್ನುವಂತಹ ಮಾತನ್ನ ಕೇಳಿಸ್ಕೊಂಡ್ರೆ ಅವರನ್ನು ಮಿನಿಸ್ಟ್ರು ಮಾಡ್ತಾರ? ಅವರಿಗೆ ಬಿಟ್ಟಂತಹ ವಿಚಾರ. ಇನ್ನು ಇದು ಅತ್ಯಂತ ಕೆಟ್ಟ ಸಂಪ್ರದಾಯ ಆಗತ್ತೆ. ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ, ನಿಮ್ಮ ಸಮಾಜದ ನಾಯಕರುಗಳು ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಬೇರೆ ಸಮಾಜಗಳು ಈ ರೀತಿ ನಿಮಗೆ ಅಡಚಣೆ ಮಾಡಿವ್ಯಾ, ಅಪಮಾನ ಮಾಡಿವ್ಯಾ, ನಿಂದಿಸಿವ್ಯಾ ಅಂತ ಕೇಳಿದಾರಲ್ಲ, ಇದನ್ನ ಮತ್ತೊಂದು ಸಮಾಜ ನಾಳೆ ಮಾಡಿದ್ರೆ, ಕೈವಾರ ತಾತಯ್ಯ ಅವರ ಜಯಂತಿಯ ಸಂದರ್ಭದಲ್ಲೋ ಮತ್ತೊಂದು ಸಂದರ್ಭದಲ್ಲೋ ಇದೇ ರೀತಿ ಬೇರೆ ಇದೇ ಸಮಾಜದ ಯಾರೀಗ ವಿರೋಧಿಸಿದ್ರು ಅದೇ ಸಮಾಜದ ಪ್ರಭಾವಿ ನಾಯಕನಿಗೆ ಅಡಚಣೆ ಮಾಡಿದ್ರೆ ವ್ಯತ್ಯಾಸ ಏನಿದೆ? ಒಂದು ದೊಡ್ಡ ಸಮಾಜ ಏನ್ ಮಾಡ್ತೋ, ಒಂದು ಸಾಮಾನ್ಯ ಸಮಾಜ, ಪುಟ್ಟ ಸಮಾಜ, ದಿಟ್ಟ ಸಮಾಜ ಅದನ್ನೇ ಮಾಡುತ್ತೆ ಅಂದ್ರೆ ಅದು ಸಮುದಾಯಗಳ ಸಂಘರ್ಷ, ಜಾತಿ ಸಂಘರ್ಷವೇ ಆಗತ್ತಲ್ವಾ? ಇದು ಅತ್ಯಂತ ಕೆಟ್ಟ ಸಂಪ್ರದಾಯ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಏನೇ ಕರೆಕ್ಟ್, ಅದಕ್ಕೆ ಕುಮಾರಸ್ವಾಮಿ ಅವರು ಪ್ರತ್ಯುತ್ತರ ಕೊಡ್ತಾರೆ. ಸಾಧ್ಯ ಆದ್ರೆ ಕುಮಾರಸ್ವಾಮಿ ಅವರು ಕಾನೂನಿನ ಯುದ್ಧವನ್ನ ಸಾರಬಹುದು. ಈ ಮೂಲಕ ಬೆಂಬಲಿಗರಿಗೋ ಅಥವಾ ಜನಕ್ಕೋ ಯಾವ ಮೆಸೇಜ್ ಕೊಡ್ಬೇಕಿತ್ತು? ನನ್ನ ಮತ್ತು ಪ್ರದೀಪ್ ಈಶ್ವರ್ ಅವರ ಯುದ್ಧ ನಾ ಬಗೆಹರಿಸ್ಕೋತೀವಿ, ಅದರ ಬದಲಿಗೆ ನಾನು ಕುಮಾರಸ್ವಾಮಿ ಅವರ ಅಭಿಮಾನಿ ಅನ್ನೋ ಕಾರಣಕ್ಕೋ ಅಥವಾ ನಮ್ಮ ಸಮಾಜದ ನಾಯಕ ಅನ್ನೋ ಕಾರಣಕ್ಕೋ ಇನ್ನೊಂದು ಸಮಾಜದ ಶಾಸಕನಿಗೆ, ನಾಯಕನಿಗೆ ನಾವು ಘಾಸಿಗೊಳಿಸ್ತೀವಿ, ಮಾನಸಿಕವಾಗಿ ಬೈತೀವಿ, ಅಡಚಣೆ ಮಾಡ್ತೀವಿ, ಅದು ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತ ನೋಡ್ಕೊಳ್ತೀವಿ. ಯಾವ ಮೆಸೇಜ್ ಕೊಡ್ತಿರ್ತಾರೆ ಯಾರು? ಹಾಗಿದ್ರೆ ಪ್ರದೀಪ್ ಈಶ್ವರ್ ಅವರ ಹಿಂದೆ ಒಂದು ಸಮಾಜ ಯಾವುದು ಇಲ್ವಾ? ಅವರು ನಾಳೆ ಯಾವ ರೀತಿ ವರ್ತಿಸ್ಬೋದು ಇದನ್ನ? ಒಂದು ದೊಡ್ಡ ಸಮಾಜ ಇನ್ನೊಂದು ಸಮಾಜಕ್ಕೆ ಯಾವ ಮೆಸೇಜ್ ಕೊಡ್ತಿದೆ? ಚಿಕ್ಕಬಳ್ಳಾಪುರದ ಮಟ್ಟಿಗೆ ನೋಡಿ, ಶ್ರೀರಾಮ್ ರೆಡ್ಡಿ ಅಂತಹ ನಾಯಕರನ್ನ ಕೊಟ್ಟಂತದ್ದು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಕೃಷ್ಣಾರೆಡ್ಡಿ ಸಭ್ಯತೆಗೆ ಇನ್ನೊಂದು ಹೆಸರು ರೀತಿಯಲ್ಲಿ ಕಾಣಿಸ್ತಾರೆ. JDS ಶಾಸಕರಾಗಿದ್ದು ಶಿವಶಂಕರ್ ರೆಡ್ಡಿ, ಹೀಗೆ ಆ ಭಾಗದವ್ರನ್ನೇ ನೋಡಿ. ಅಂತಹ ನಾಯಕರು ಬಂದಂತಹ ಜಾಗದಲ್ಲಿ ಇವತ್ತು ಈ ರೀತಿ ಯಾರು ಶುರು ಮಾಡಿದ್ರು? ಅದು ಇಬ್ಬರು ನಾಯಕರ ಮಧ್ಯೆ ಇದ್ದಿದ್ದು, ಒಬ್ಬ ಸಂಸದ, ಕೇಂದ್ರ ಸಚಿವ, ಮತ್ತೊಬ್ಬ ಶಾಸಕ. ಒಂದು ಪಕ್ಷಗಳು ಬೇರೆ, ರಾಜಕೀಯ ಸಂಘರ್ಷಗಳು, ಕೆಸರಚಾಟ ಎಲ್ಲವೂ ಇರುತ್ತೆ. ಆದ್ರೆ ಆ ಒಂದು ಸಮುದಾಯದ ಹೆಸರಿನಲ್ಲಿ ವಿರೋಧಿಸುವಂತದ್ದನ್ನ ಕೆಲವರು ಮಾಡಿದ್ದೇನಿದೆ, ಅದನ್ನ ಆ ಸಮಾಜದೊಳಗಿನ ಪ್ರಾಜ್ಞರು, ಪ್ರಗತಿಪರರು ಅಥವಾ ಪ್ರಬುದ್ಧರು ಆ ಪುಂಡಾಟಿಕೆ ಮಾಡದಂಥವ್ರನ್ನ ತಿದ್ದಿಸ್ಬೇಕು, ಬುದ್ಧಿ ಹೇಳಬೇಕು. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರಿಗೆ ಆ ಸಮಾಜದಲ್ಲಿರೋರು, ಯಾಕೆ ಇಷ್ಟು ಮಾತಾಡ್ತೀಯ ಗುರು, ಇನ್ನೊಂದು ಸ್ವಲ್ಪ ಕಡಿಮೆ ಮಾತಾಡು, ಕೆಲಸ ಜಾಸ್ತಿ ಮಾಡು, ಆಗ ನಾವು ತೋರಿಸ್ಬೋದು ನಮ್ಮದು ಅಹಿಂದ ಅಂತ ಹೇಳಬಹುದಲ್ಲವೇ? ಎರಡೂ ಕಡೆಯ ಜನ ಇದನ್ನೇ ಬಯಸ್ತಾರೆ.
ಹಾಗಿದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಇಲ್ಲ ನೀನು ಕೆಳಗಿಳಿ ಅಂತ ಇಳಿಸ್ಕಳಿಸಿದ್ದು ಒಬ್ಬ ಜನಪ್ರತಿನಿಧಿಯನ್ನ ಎಷ್ಟು ಸರಿ? ಒಂದು ತಪ್ಪನ್ನ ತಿದ್ದೋದಕ್ಕೆ ಅಥವಾ ಒಂದು ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಘಾಸಿಗೊಳಿಸುವಂಥದ್ದೇ ಮಾರ್ಗ ಇರುತ್ತಾ? ಬೇರೆ ಮಾರ್ಗಗಳೇ ಇರೋದಿಲ್ವಾ? ಜೆನ್ಸಿ ಏನೇನೇನೇನೇನೋ ಬಯಸ್ತಿರೋ ಸಂದರ್ಭದಲ್ಲಿ ಇನ್ನೂ ಜಾತಿಯ ಸಂಘರ್ಷಗಳಿಗೆ ಇಳಿದ್ರೆ ಯಾವ ಮೆಸೇಜ್ ಅನ್ನ ದೊಡ್ಡವರು ಅನಿಸಿಕೊಂಡಂಥವ್ರು ವಯಸ್ಸಲ್ಲಿ ಕೊಡ್ತಿದ್ದಾರೆ? ಕಮೆಂಟ್ ಮಾಡಿ.